ನಮಸ್ಕಾರ ಎಲ್ಲರಿಗೂ ಇನ್ನೊಂದು ರಿಯಾಕ್ಷನ್ ವಿಡಿಯೋಗಷ್ಟು ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ರಿಯಾಕ್ಷನ್ ವಿಡಿಯೋ ಭಾರಿ ಸ್ಪೆಷಲ್ ಐತಿ. ಅದಕ್ಕಪ್ಪ ಅಂತಂದ್ರೆ ಇವತ್ತಿನ ರಿಯಾಕ್ಷನ್ ವಿಡಿಯೋದು ಎದರದ್ದು ಪಾಯಿಂಟ್ ಎಲ್ಲ ಮಾಡೋದು ಅದು ನನಗೆ ಹಾಡ ರೆಗ್ಯುಲರಾಗಿ ಕೇಳ್ತಾ ಇರ್ತೀನಿ. ಅದಕ್ಕೆ ಈ ಸಲ ನಿಮ್ಮ ಜೊತೆ ಕೇಳಬೇಕಂತ ಅನ್ನಿಸ್ತು, ಅದಕ್ಕೆ ಕೇಳಾಕತ್ತೀನಿ. ಸೊ ಸಪ್ತ ಸಾಗರದಾಚೆ ಎಲ್ಲ ಫಿಲ್ಮ್ದ ಟೈಟಲ್ ಟ್ರ್ಯಾಕ್ ಸಪ್ತ ಸಾಗರದಾಚೆ ಎಲ್ಲೋ ಅಂಥೇಳಿ. ಸೊ ಬರ್ರಿ ಚಾಲೂ ಮಾಡೋಣ. ಮತ್ತು ರಕ್ಷಿತ್ ಶೆಟ್ಟಿ ಅವರಿಗೆ ಇದಾಕತ್ತದ. ಮತ್ತು ರಕ್ಷಿತ್ ಶೆಟ್ಟಿ ಅವ್ರಿಗೆ ಭಾಳ ಕೆಟ್ಟ ಮಿಸ್ ಮಾಡ್ಕೊಳಕತ್ತೇನೆ. ಅದಕ್ಕಪ್ಪ ತನ್ನ ಬೈದ ಏನೂ ಅಪ್ಡೇಟ್ ಬರೋವಲ್ತು, ಏನೂ ಬರೋವಲ್ತು. ಲಂಡನ್ದಾಗ ಕೂತು ಪಿಕ್ಚರ್ ಬರೆಯತ್ತಾರೋ ಏನು ಇಲ್ಲೇ ಇಂಡಿಯಾದಾಗೆ ಕೂತು ಕರ್ನಾಟಕದಾಗ ಉಡುಪಿದಾಗೆ ಬರೆಯಕತ್ತಾರೋ ಅದು ಗೊತ್ತಿಲ್ಲ. ಖರೆ ಬಂದುಬಿಡ್ರಿ. ಅದು ಆಗ ಸುಮ್ಮ ಕೂತಿದ್ದ ನೋಡೋದು ಆಗವಲ್ತ ನಮಗೆ. ನಂಗೆ ಸುಮ್ಮನೆ ಕೂತಿಲ್ಲ, ಏನಾರ ಮಾಡಾಕತ್ತಾರ. ಖರೆ ಮಿಸ್ ಒಂದು ಟೈಪ್ ಮಿಸ್ ಮಾಡಕತ್ತೀವಿ ಅಂತ ಹೇಳ್ತಾರಲ್ಲ, ಅದಕ್ಕಪ್ಪ ಅಂತಂದ್ರೆ ಸಾಮಾನ್ಯದವರಲ್ಲ ರಕ್ಷಿತ್ ಶೆಟ್ಟಿ. ಒನ್ ಆಫ್ ದ ಬೆಸ್ಟ್ ಟ್ಯಾಲೆಂಟ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿದಾಗ ಸಿಕ್ಕಿದ್ದ 3 ಮಂದಿ, ರಾಜ, ರಿಷಬ್, ರಕ್ಷಿತ್ ಶೆಟ್ಟಿ 3 ಮಂದಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ಸ್, ಡೈರೆಕ್ಟರ್ಸ್ ಹೇಳ್ತೀನಿ ನಾನು, ಪ್ರೊಡ್ಯೂಸರ್ಸ್ ಮತ್ತು. ಸೊ ಭಾಳ ಆಯ್ತಾ, ಬರ್ರಿ ಚಾಲು ಮಾಡೋಣ. 3, 2, 1 ಚಾಲು. ನದಿಯೇ ಓ ನದಿಯೇ, ನಿನಗಾಗಿ ನಾ ಕಾಯುವೆ, ದಿನವೂ ನೀ ಬರುವ ಆ ದಾರಿಯ ಕಾಣುವೆ. ನಿಮಗೆ ಇನ್ನೊಂದು ಹೇಳ್ಬೇಕು ನಾನು, ಚರಣ್ ರಾಜ್ ಈ ಫಿಲ್ಮಿಗೆ ಏನು ಮ್ಯೂಸಿಕ್ ಕೊಟ್ಟಾರಲ್ಲ ಮತ್ತು ಈ ಹಾಡಾಗೂ ಆಯ್ತು ಚರಣ್ ರಾಜ್ ಅವರ. ಸೊ ಅವ್ರದ್ದು ಈ ಫಿಲ್ಮ್ ಬಂತು, ಓಕೆ, ಸಪ್ತ ಸಾಗರ ಚಲೋ ಲವ್ ಸ್ಟೋರಿ ಫಿಲ್ಮ್ ಆಯ್ತು. ಬೈ ಕಟ್ಟು ನೆಕ್ಸ್ಟ್ ಭೀಮಾ ಫಿಲ್ಮ್ ಬಂತು, ಅದ್ರಾಗೂ ಅವ್ರದ್ದು ಮ್ಯೂಸಿಕ್. ಈ ಅಕ್ಕ ಫಿಲ್ಮ್ ಬಂತು, ಅದ್ರಾಗೂ ಅವ್ರದ್ದು ಮ್ಯೂಸಿಕ್. ಬೈ ಏನು ಜಾನರ್ ಏನು ಸ್ವಿಚ್ ಆಗೈತಲ್ಲ ಅವ್ರದ್ದು. ಒಮ್ಮೆ ಲವ್ ಸ್ಟೋರಿ ಅಂತ ಒಮ್ಮಿಂದೊಮ್ಮಿಗ್ಲೇ ಒಂದು ಏನಂತಾರೆ ಅದಕ್ಕೆ ಗ್ಯಾಂಗ್ಸ್ಟರ್ ಫಿಲ್ಮ್ ಬೆಂಕಿ ಅವ್ರದ್ದು. ಮತ್ತು 3 ಫಿಲ್ಮ್ದಾಗೂ ಡಿಸಪಾಯಿಂಟ್ ಅಂತೂ ಸ್ವಲ್ಪ ಮಾಡೋಂಗಿಲ್ಲ. ಇದ್ರಾಗ ಸಪ್ತ ಸಾಗರಾಚಲಾಗೂ ಮ್ಯೂಸಿಕ್ ಟಾಪ್ ನಾಚ್, ಭೀಮಾ ಫಿಲ್ಮ್ ಒಳಗೂ ಮ್ಯೂಸಿಕ್ ಟಾಪ್ ನಾಚ್. ಮತ್ತು ಇದ್ರೊಳಗೆ ಏನಂತಾರೆ ಅದು ಎಕ್ಕ ಫಿಲ್ಮ್ ಒಳಗೂ ಬ್ಯಾಂಗಲ್ ಬಂಗಾರಿ ಎಷ್ಟು ಮತ್ತು ಎಕ್ಕ ಮಾರ್ ಅದು ಎಷ್ಟು ಫೇಮಸ್ ಆಯ್ತದ ನಿಮಗೆ ಗೊತ್ತೈತಿ. ಎಕ್ಕ ಮಾರ್ಕಿಂತ ಬ್ಯಾಂಗಲ್ ಬಂಗಾರಿ ಎಷ್ಟು ಫೇಮಸ್ ಆಗಿತ್ತದು ನಿಮಗೆ ನಾ ಬೇರೆ ಹೇಳೋ ಜರತ್ತಿಲ್ಲ ಅಂತ ಅನ್ಕೋತೇನೆ ನಾನು. ಅದು ಸ್ವಲ್ಪ ಹೇಳೋದಿತ್ತು, ಅದಕ್ಕೆ ಹೇಳಿದೆ. ನದಿಯೇ ಓ ನದಿಯೇ, ನಿನಗಾಗಿ ನಾ ಕಾಯುವೆ, ದಿನವೂ ನೀ ಬರುವ ಆ ದಾರಿಯ ಕಾಣುವೆ. ಸಪ್ತ ಸಾಗರ ರಾಜೆಯಲ್ಲೋ ಈ ಮ್ಯೂಸಿಕ್ ಇದು ಟ್ಯೂನ್ ಏನು ಬಂತಲ್ಲ ಸಿತಾರದ, ಅದು ಸಿತಾರ ಅನ್ಕೋತೀನಿ ನಾನು, ಎದ್ರದ್ದು ಗೊತ್ತಿಲ್ಲ. ಖರೆ ಈ ಟ್ಯೂನ್ ಏನೈತಲ್ಲ ಇದ್ರದ್ದು ಸ್ಟೋರಿ ಭಾರಿ ಐತಿ. ಒಂದೇ ಅಷ್ಟೇ ಸಣ್ಣದಾಗಿ ಹೇಳ್ತೇನೆ. ಅದು ನಡು ಗಿಬ್ಲಿ ಟ್ರೆಂಡ್ ಬಂದೈತಲ್ಲ, ಗಿಬ್ಲಿ ಏನು ಜಿಬ್ಲಿ, ಅದು ಫೋಟೋನ ಎಡಿಟ್ ಮಾಡಿ ಜಿಬ್ಲಿದಾಗ ಕನ್ವರ್ಟ್ ಮಾಡೋದು. ಅದು ಚಾಟ್ GPT ಜೆಮಿನಾಗಂತರೂ ಬೇರೆ ಲಕ್ಷಣ ಕೊಡ್ತದೆ. ಆದ್ರೆ ಅವಾಗ ಏನು ಟ್ರೆಂಡ್ ಇದ್ದೈತಲ್ಲ ಅವಾಗ ಇದು ಹಾಡ ಫೇಮಸ್ ಆಗಿತ್ತು.
ಈ ಪಾರ್ಟ್ ಫೇಮಸ್ ಆಗಿತ್ತು. ಈ ಪಾರ್ಟ್ ಫೇಮಸ್ ಆದಾಗ ಭಾಳ ಮಂದಿಗಿದು ಈ ಫಿಲ್ಮ್ದ ಮತ್ತು ಈ ಹಾಡೋದು ಐತದು ಗೊತ್ತಿದ್ದಿಲ್ಲ. ನಂಗೆ ಅನ್ಸಮಟ್ಟಿಗೆ ಭಾಳ ಮಂದಿಗೆ ಗೊತ್ತಿದ್ದಿಲ್ಲ. ಯಾರು ಫಿಲ್ಮ್ ನೋಡ್ಯಾರ, ಯಾರು ಈ ಹಾಡಕ್ಕೆ ಕೇಳ್ಯಾರ ಅದು ಅವ್ರಿಗೆ ಅಷ್ಟೇ ಗೊತ್ತಿದ್ದು. ಉಳ್ಕಿದ್ದ ಭಾಳ ಮಂದಿ ಗೊತ್ತಿದ್ದಿಲ್ಲ. ನನ್ನ ದೋಸ್ತರಿಗೆ ಗೊತ್ತಿದ್ದಿಲ್ಲ, ನಮ್ಮ ಮನ್ಯಾಗಿನವ್ರಿಗೂ ಗೊತ್ತಿದ್ದಿಲ್ಲ. ಅಷ್ಟು ನಾ ಇದು ಹಚ್ಚಿದಾಗ ಹಾಡ ಟಿವ್ಯಾಗ ಎಲ್ಲರ ಹಚ್ಚಿದಾಗ ಈ ಫಿಲ್ಮ್ದಿದ್ದು ಪಾರ್ಟ್ ಐತೇನು ಮ್ಯೂಸಿಕ್ ಅಂತ ಹೇಳಿ ಅವಾಗ ಆಶ್ಚರ್ಯ ಆಗಿದ್ರು ಅವ್ರು. ಭಾಳ ಮಂದಿಗೆ ಗೊತ್ತಿದ್ದಿಲ್ಲ. ಮತ್ತು ಗೊತ್ತಾಗನ ಅಷ್ಟ್ರಿಗೂ ತಲೆ ಹಾಪಾಗಿತ್ತು. ಬಳಿ ಬಂದು ಸೇರಬೇಕು, ಇರು ನೀನು ಇಲ್ಲೇ ಸಾಕು. ನದಿಯೇ ನದಿಯೇ ಬೆರೆತಾಗ ನಾನು ನೀನು, ನೀನೆ ನಾನು ನಾನೇ ನೀನು. ನೀಲಿ ಬಾನಂಚಲ್ಲೇ ನಮ್ಮನ್ನು ಕಾಣುತ್ತಾ ಎಲ್ಲೆ ಮೀರಿ ಹೋದಂತ ಪ್ರೀತಿಯಾಗುತ್ತಾ. ಸಪ್ತ ಸಾಗರ ದಾಚೆಯಲ್ಲೋ ಸಪ್ತ ಸಾಗರ ದಾಚೆಯಲ್ಲೋ ಮನಸ್ಸು ಪೂರ ನೀನೇ, ನಗುವ ಸಾರ ನೀನೇ, ಇರುವ 100 ಕ್ಷಣ ನಿನ್ನ ತರನ ನನ್ನ ಮರಣ. ಅಳಿವು ನೀನೇ, ನನಗೆ ಸುಳಿವು ನೀನೇ, ಬರಿಸಲು ನಿನ್ನ ವಿನ ಏನೂ ಇರದೆ ನಿನ್ನೆ ಬರದೆ. ಮನಸ್ಸು ಪೂರ ನೀನೇ, ನಗುವ ಸಾರ ನೀನೇ, ಇರುವ 100 ಕ್ಷಣ ನಿನ್ನ ತರನ ನನ್ನ ಮರಣ. ಅಳಿವು ನೀನೇ, ನನಗೆ ಸುಳಿವು ನೀನೇ, ಬರಿಸಲು ನಿನ್ನ ವಿನ ಏನೂ ಇರದೆ ನಿನ್ನೆ ಬರದೆ. ಓಕೆ, ಬೆಂಕಿ ಮ್ಯೂಸಿಕ್ ಇತ್ತು. ಈ ಹಾಡ ನಾವು ದಿನ ಕೇಳ್ತೇನೆ ನಾನು. ಅದ್ರ ಬೈ ರಕ್ಷಿತ್ ಶೆಟ್ಟಿ ಉಳಿದಾರೋ ಕಣ್ಣಂತೆ ಅದು ನೆಕ್ಸ್ಟ್ ಪಾರ್ಟಿ ಬರೋಕೈತಲ್ಲ, ರಿಚರ್ಡ್ ಆ್ಯಂಥನಿ ಮತ್ತು ಇನ್ನೊಂದು ಪುಣ್ಯಕೋಟೆ ಅಂತ ಹೇಳಿ ಬರತೈತಿ. ಮಾಲ್ಗುಡಿ ಬಾಯ್ಸ್, ಮಾಲ್ಗುಡಿ ಡೇಸ್ ಬೈ ಗಾನ್ ಫಾಟ್ ಟಾಪಿಕ್ಸ್ ಅದಾವೆ. ಅದ್ರೊಳಗೆ ರೈಟಿಂಗ್ ನಂಗೆ ಅನ್ಸ್ಬಿಟ್ಟು ರಕ್ಷಿತ್ ಶೆಟ್ಟಿ ಅವ್ರದ್ದು ಇರ್ತದೆ. ನಿಮ್ಮ ಮನುಷ್ಯ ತೆಗಿತಾನ ಬೈ. ಆದ್ರೆ ಜಲ್ದಿ ತರ್ಬೇಕು. ಟೈಮ್ ತೋರಿಕರಿ, ಇಂಥ ಟೈಮ್ ತೊಗೋಬಾರ್ದು ಅಂತ ನನಗೆ ಅನಿಸ್ತದೆ. ನಿಮಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಭಾರಿ ಸ್ಪೆಷಲ್ ವಿಡಿಯೋ ಬರತೈತಿ. ಸಿಗೋಣ ಮುಂದೆ ನೋಡಿದಾಗ.